ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಇಲ್ದಿರೋ ಸಮಯದಾಗೆ ಇಲ್ಲಿ ಬಂದು ನನ್ನ ಮಗಳಿಗೆ ಬ್ಯಾಡದೇ ಇರೋ ದೇವನನ್ನ ತಿನ್ಸಕೊಂಡವಳೆ. ಅತ್ತೆ, ನಮ್ಮಮ್ಮ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡೆ ತಿನ್ಸೋದಕ್ಕೆ ಬಂದಿರೋದು. ಓ, ಹಂಗಾರೆ ನಿನ್ನ ಹೆಂಡತಿ ಬಗ್ಗೆ ಇರೋ ಕಾಳಜಿ ಈಟೇನಾ ನಿನಗೆ? ಬಂಗಾರಮ್ಮ, ನಿನ್ನ ಪಾಪ ನನ್ಗೆ ಅರ್ಥ ಆಯ್ತದೆ. ಆದರೆ ನಾನು ಯಾವ ಕೆಟ್ಟ ಉದ್ದೇಶದಿಂದನೂ ಇಲ್ಲಿಗೆ ಬಂದಿಲ್ಲ. ನಿನಗಾದ್ರೂ ಸಂಸಾರ ಐತೆ, ಜನ ಅವ್ರೆ. ಆದರೆ ನನಗೆ ಯಾರವ್ರು ಹೇಳು? ಈಗಲೂ ಅಟ್ಟಯ್ಯ, ನನ್ನ ಮಗನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಾಗಲಿ, ನನ್ನ ಆಟನ ಸಾಧಿಸ್ಕೊಳಕ್ಕಾಗಲಿ ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಈ ಸಂಬಂಧದ ಬೆಲೆ ಬಗ್ಗೆ ಅರ್ಥ ಆಗದೆ. ನನ್ನ ಕೈಯಾರೆ ನನ್ನ ಸೊಸೆಗೆ ತಿಂಡಿ ಮಾಡ್ಕೊಂಬಂದಿವ್ರಿ. ನನಗೂ ನನ್ನ ವಂಶದ ಕುಡಿ ಬಗ್ಗೆ ಕಾಳಜಿ ಇರಕ್ಕಿಲ್ವಾ? ಛೇ, ಆಟೊಂದು ಕಾಳಜಿ ಇರೋ ಹಂಗಿದ್ದಿದ್ರೆ ನನ್ನ ಮಗಳು ಮೊದಲನೇ ಕಿತ್ತ ಬಸ್ರಿ ಆದಾಗ ಆ ಮಗಿನ ತೆಗ್ಸು ಅಂತ ಹೇಳ್ತಿರ್ಲಿಲ್ಲ ನೀನು. ಬಗರಮ್ಮ, ಆ ನಂಜಮ್ಮ ಯಾವತ್ಗೂ ಸತ್ತೋದು. ಅಲ್ಲ ನಂಜವ್ವ, ನೀನ್ ಹೇಳ್ದೋ ಕೇಳ್ದೆ ಇಲ್ಲಿಗೆ ಯಾಕೆ ಬರಕ್ ಹೋದೆ? ಹಂಗಂದ್ರೆ ಹೇಳ್ಬಿಟ್ಟು ಬಂದ್ರೆ ಸರಿ ಅಂತ ನಿನ್ ಮಾತನ್ನ ಅರ್ಥ ಪುಟ್ಟಕ್ಕ? ಹಂಗಲ್ಲ ಅಮ್ಮೋರೆ, ನಿನ್ನ ಮನೆಯಾಗೆ ನನ್ನ ಮಗಳಿಗೆ ಯೋನು ತೊಂದರೆ ಇಲ್ಲ ಅಂತ ನಂಬ್ಕೊಂಡಿದ್ದೆ. ಆದ್ರೆ ನನ್ನ ನಂಬಿಕೆ ತ್ಯಪ್ಪಾಗೋಯ್ತು. ಅತ್ತೆ, ಏನೇನೋ ಮಾತಾಡಬೇಡಿ. ಇಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಂದ್ರೆ ಏನಾರ ತೊಂದರೆ ಆಗ ಗಂಟ ಕಾಯ್ಕೊಂಡು ಕುಂತಿರ್ಬೇಕಾ? ಈ ಊಟದಾಗೆ ಇವಳು ಏನು ವಿಷ ಬೆರೆಸಿಲ್ಲ ಅಂತ ಹೆಂಗ್ ನಂಬೋದು? ಹಾಗೆಲ್ಲ ಬಸ್ಸು, ನಿಂಗೆ ಯೋನು ಗೊತ್ತಾಗಕ್ಕಿಲ್ಲ, ತುಂಬ್ಕಿದ್ ಬಿಡು. ಗೊತ್ತಿದ್ದು ಇಂಥವನ್ನೆಲ್ಲ ನಂಬಾರ್ದು. ಮುಡ್ತೋನು ಬಂಗಾರಮ್ಮ, ಅನ್ಪೂರ್ಣೇಶ್ವರಿ ಅಂತ ಈ ಪುಟ್ಟಕ್ಕನ ಮನೆ ಒಳಗೆ ನಿಂತ್ಕೊಂಡು ಅನ್ನಕ್ಕೇನಾರು ಬೆಳೆಸೋ ಕೆಲಸ ಮಾಡ್ತೀನ ನಾನು? ಆ ದೇವರು ಕೂಡ ನನ್ನ ಮೆಚ್ಚಕ್ಕಿಲ್ಲ. ಅನ್ನ ಹಾಕೋ ಮೆಸ್ಸಿಗೆ ಬೆಂಕಿ ಇಟ್ಟು ಕೈ ನಿಂತು ನೀನು ಎಂತವಳು ಅಂತ ನನಗೆ ಸಂದಾಗ ಬರ್ತದೆ. ನಾನು ಮುಂದೆ ನಾಟಕ ಆಡಬೇಡ. ನಾನು ಯಾಕೆ ನಾಟಕ ಮಾಡಿ ಈಗಲೇ ಸಾಬೀತುಪಡಿಸ್ತೀನಿ. ಇದ್ರಾಗ ಏನಾರ ಬೆರೆಸಿದ್ರೆ ನನ್ನ ಪಿರಾಣನೆ ಹೋಗ್ಲಿ. ಅಮ್ಮ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.